ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಭೀಷ್ಮ ಪರ್ವದ 3ನೇ ಸಂಧಿ ಬಹಳ ಪವಿತ್ರವಾಗಿರತಕ್ಕಂಥ ಸಂಧಿ. ಪರಮಾತ್ಮನ ಆ ಭಗವಂತನಾಗಿರ್ತಕ್ಕಂಥ ಶ್ರೀಕೃಷ್ಣನ ಸಚರಾಚರ ಜಗತ್ಪತಿ ಅಣು ರೇಣು ತೃಣಕಾಷ್ಟ ಪರಿಪೂರ್ಣನಾಗಿರ್ತಕ್ಕಂಥ ಭಗವಂತನ ಮುಖ ಕಮಲದಿಂದ ಬಂದಿರತಕ್ಕಂಥ ಗೀತಾಮೃತ ಬಹಳ ಅದ್ಭುತ. ನಮ್ಮ ಜೀವನದ ಒಂದು ಆದರ್ಶ. ಯಾವುದೇ ಒಂದು ಎಂಥ ಕಷ್ಟದ ಸಮಸ್ಯೆ ಬಂದರೂ ಕೂಡ ಆ ಗೀತಾಮೃತ ಅಥವಾ ಭಗವದ್ಗೀತೆ ನಮಗೆ ಅದಕ್ಕೆ ಆ ಸಮಸ್ಯೆಗೆ ಒಂದು ಪರಿಹಾರವನ್ನು ಕೊಡುತ್ತೆ. ಭಗವದ್ಗೀತೆ ಮಹಾಭಾರತದ ಅತ್ಯಂತ ಪವಿತ್ರವಾಗಿರತಕ್ಕಂಥ ಒಂದು ಸಂದರ್ಭ. ಅತ್ಯಂತ ಕ್ಲೇಶವನ್ನು ಹೊಂದಿರತಕ್ಕಂಥ ಅರ್ಜುನನ ಒಂದು ಮನಸ್ಸಿನ ಸಮಸ್ಯೆಗೆ ಪರಿಹಾರವನ್ನು ತೋರಿಸಿರ್ತಕ್ಕಂಥ ಒಂದು ಮನೋವಿಜ್ಞಾನ, ಸೈಕಾಲಜಿ ಅಂತ ಕರಿತೀವಲ್ಲ, ಆ ರೀತಿ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ತಳಹದಿಯ ಮೇಲೆ ಭಗವಂತ ಯಾವ ರೀತಿ ಮನುಷ್ಯ ತನ್ನ ಜೀವನದಲ್ಲಿ ಬಾಳಬೇಕು, ಎಂಥೆಂಥ ಸಮಸ್ಯೆಗಳು ಬರ್ತವೆ, ಅದಕ್ಕೆ ಪರಿಹಾರವನ್ನು ನಾವು ಯಾವ ರೀತಿ ಹುಡುಕಬೇಕು. ಪರಮಾತ್ಮ ಅಂದ್ರೇನು? ಅದ್ವೈತಾಮೃತ ವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬಾತ್ವಾ ಮನುಸಂದದಾಮಿ ಭಗವದ್ಗೀತೆ ಭಗವದ್ವೇಷಣೀಂ ಅಂತ. ಅದ್ವೈತದ ಮಳೆಯನ್ನು ಸುರಿಸಿರತಕ್ಕಂಥ ಮಹಾಪವಿತ್ರವಾಗಿರತಕ್ಕಂಥ ಭಗವದ್ಗೀತೆ 600 ಪವಿತ್ರ ಗ್ರಂಥಗಳಲ್ಲಿ ಅಗ್ರಸ್ಥಾನವನ್ನು ಪಡೆದಿರತಕ್ಕಂಥ ಪವಿತ್ರವಾಗಿರತಕ್ಕಂಥ ಭಗವದ್ಗೀತೆ ಸರ್ವ ಸಮಸ್ಯೆಗೆ ಪರಿಹಾರ. 18 ಸಂಧಿಗಳನ್ನು ಒಳಗೊಂಡಿರತಕ್ಕಂಥ 18 ಅಧ್ಯಾಯಗಳನ್ನು ಒಳಗೊಂಡಿರತಕ್ಕಂಥ 700 ಶ್ಲೋಕಗಳಿರತಕ್ಕಂಥ ಪರಮ ಪವಿತ್ರವಾಗಿರತಕ್ಕಂಥದ್ದು ಒಂದು ಗ್ರಂಥ. ಪರಮಾತ್ಮನ ಮುಖ ಕಮಲದಿಂದ ನೇರವಾಗಿ ಬಂದಿರತಕ್ಕಂಥ ಅಮೃತವಾಣಿಗಳು. 574 ಶ್ಲೋಕಗಳು ಪರಮಾತ್ಮನ ಬಾಯಿಂದ ಬಂದಿರತಕ್ಕಂಥವು. 84 ಶ್ಲೋಕಗಳು ಅರ್ಜುನನ ಬಾಯಿಂದ ಬಂದಿರತಕ್ಕಂಥ ಶ್ಲೋಕಗಳು. 41 ಶ್ಲೋಕಗಳು ಸಂಜಯನ ಬಾಯಿಂದ ಬಂದಿರತಕ್ಕಂಥ ಶ್ಲೋಕಗಳು. 1 ಶ್ಲೋಕ ಧೃತರಾಷ್ಟ್ರನ ಬಾಯಿಂದ ಬಂದಿರತಕ್ಕಂಥ ಶ್ಲೋಕ. ಒಟ್ಟು 700 ಪರಮ ಪವಿತ್ರವಾದ ಶ್ಲೋಕಗಳನ್ನು ಒಳಗೊಂಡಿರತಕ್ಕಂಥ ನಮ್ಮ ಜೀವನದ ಗಮ್ಯ ಅಥವಾ ಗುರಿಯನ್ನು ಎತ್ತಿ ತೋರಿಸ್ತಕ್ಕಂಥದ್ದು ಭಗವದ್ಗೀತೆ. ಅದಕ್ಕೆ ಅದು ಪ್ರಾರಂಭ ಆಗೋದು ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ಅಂತ. ನೋಡ್ರಿ, ಭಗವದ್ಗೀತೆ ಪ್ರಾರಂಭ ಆಗದೇ ಧರ್ಮ ಅನ್ನತಕ್ಕಂಥ ಶಬ್ದದಿಂದ, ಕೊನೆಗೊಳ್ಳೋದು ಧ್ರುವಾನೀತಿರ್ಮತಿರ್ ಮಮ ಅನ್ನತಕ್ಕಂಥ ಶಬ್ದದಿಂದ. ಮೊದಲನೇ ಪದ ಧರ್ಮ, ಕೊನೆಯ ಪದ ಶಬ್ದ ಮಮ. ಧರ್ಮ ಮಮ, ಅದನ್ನು ರಿವರ್ಸ್ ಮಾಡಿದರೆ ಮಮ ಧರ್ಮ ಅಂತ.
ನನ್ನ ಧರ್ಮ ಏನು, ಮನುಷ್ಯನ ಧರ್ಮ ಏನು ಅನ್ನತಕ್ಕಂಥದ್ದನ್ನು ಬಹಳ ಸುಂದರವಾಗಿ ಪರಮಾತ್ಮ ತನ್ನ ಬಾಯಿಂದ ಅರ್ಜುನನಿಗೆ ಹೇಳಿಬಿಟ್ಟು ಅರ್ಜುನನ ಕರ್ತವ್ಯ ಏನು, ಕರ್ತವ್ಯಕ್ಕೆ ಅವನನ್ನು ಅಣಿಗೊಳಿಸಿರ್ತಕ್ಕಂಥದ್ದು ಭಗವದ್ಗೀತೆ. ಕ್ಲೇಶದಿಂದ ಕೂಡಿರ್ತಕ್ಕಂಥ ಅರ್ಜುನನಿಗೆ ಅವನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟು ಅವನನ್ನು ಕರ್ಮ ಪ್ರವೃತ್ತನನ್ನಾಗಿ ಮಾಡಿರ್ತಕ್ಕಂಥದ್ದು ಭಗವದ್ಗೀತೆ. ಬಹಳ ಅದ್ಭುತ. ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣಮುನಿನ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬಾ ತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ನಮೋಸ್ತು ತೇ ವ್ಯಾಸ ವಿಶಾಲ ಬುದ್ಧೇ ಪುಲ್ಲಾರವಿಂದಾಯತ ಪತ್ರ ನೇತ್ರೇ ಯೇನ ತ್ವಯಾ ಭಾರತ ತೈಲಪೂರ್ಣೋ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ, ಕೃಷ್ಣಂ ವಂದೇ ಜಗದ್ಗುರುಂ. ಎಷ್ಟು ಪವಿತ್ರವಾದ ಶ್ಲೋಕಗಳು, ಎಷ್ಟು ಮನಸ್ಸಿಗೆ ಆಹ್ಲಾದವನ್ನು, ಪರಮಶಾಂತಿಯನ್ನು ಕೊಡ್ತಕ್ಕಂತಹ ಶ್ಲೋಕಗಳು. 700 ಶ್ಲೋಕಗಳು. ಅದೇ ಭಗವದ್ಗೀತೆಯನ್ನು ನಮ್ಮ ಕನ್ನಡದ ಕವಿ ಕುಮಾರವ್ಯಾಸ ತುಂಬ ಸಂಕ್ಷಿಪ್ತವಾಗಿ ಹಲವಾರು ಪದ್ಯಗಳ ಮೂಲಕ ಒಂದೇ ಅಧ್ಯಾಯದಲ್ಲಿ ಹೇಳಿರ್ತಕ್ಕಂಥದ್ದು. ಭಗವದ್ಗೀತೆಯನ್ನು 1 ಗಂಟೆ, 1 ದಿನ, 1 ತಿಂಗಳು, 1 ವರ್ಷ, 10 ವರ್ಷ, 100 ವರ್ಷ ಇಷ್ಟೇ ಅಂತ ಸೀಮಿತ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಜೀವನ ಪರ್ಯಂತ, ಸೂರ್ಯ ಚಂದ್ರರಿರುವ ಪರ್ಯಂತ ಎಷ್ಟೋ ಜನ ಯುಗಗಳು ಕಳೆದರೂ ಕೂಡ ಉಳ್ಕೊಂಡಿರ್ತಕ್ಕಂಥದ್ದು ಒಂದೇ ಒಂದು ಪರಮಾತ್ಮನ ಪವಿತ್ರವಾಣಿ, ಅದು ಭಗವದ್ಗೀತೆ. ಅದು ಕೇಳಿರತಕ್ಕಂಥ ಅರ್ಜುನ ಎಷ್ಟು ಪುಣ್ಯವಂತನೋ, ಅರ್ಜುನನಿಗಿನ್ನ ಮುಂಚೆ ಎಷ್ಟೋ ಯುಗಗಳ ಹಿಂದೆ ಕೇಳಿರತಕ್ಕಂಥ ಸೂರ್ಯನಾರಾಯಣ ಎಷ್ಟು ಪವಿತ್ರಾತ್ಮನೋ, ಅದೇ ರೀತಿ ಸಂಜಯ ಹೇಳತಕ್ಕಂಥದ್ದನ್ನು ಕೇಳಿರತಕ್ಕಂಥ ಧೃತರಾಷ್ಟ್ರ ಎಷ್ಟು ಪುಣ್ಯಾತ್ಮನೋ, ಅದೇ ರೀತಿ ಅವರೆಲ್ಲರ ಬಾಯಿಂದ ಅಥವಾ ಕೇಳಿ ನಾವು ಕೇಳ್ತಾ ಇದ್ದೀವಲ್ಲ ಭಗವದ್ಗೀತೆಯನ್ನು, ನಾವೆಷ್ಟು ಪುಣ್ಯಾತ್ಮರು. ಅದಕ್ಕೆ ಒಬ್ಬ ಮಹಾತ್ಮರು ಹೇಳಿದ್ದಾರೆ, ಭಗವದ್ಗೀತೆಯನ್ನು ಓದ್ತಕ್ಕಂಥ ಮನುಷ್ಯನ ಹತ್ತಿರ ಯಮಧರ್ಮರಾಜನಿಗೇನು ಕೆಲಸ ಅಂತ. ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ಇರಲ್ಲಂತೆ ಯಮಧರ್ಮರಾಜ. ಮೃತ್ಯುವನ್ನು ಓಡಿಸ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಇದು ಭಗವದ್ಗೀತೆ. ಮಹಾಭಾರತ ಪವಿತ್ರ ಆಗಬೇಕು ಅಂದರೆ ಪವಿತ್ರವಾಗಿರತಕ್ಕಂಥ ಕೆಲವು ಅಂಶಗಳನ್ನು ನಾವು ಗಮನಿಸಬೇಕು. 1 ಭಗವದ್ಗೀತೆ, 2 ವಿಷ್ಣು ಸಹಸ್ರನಾಮ, 3ನೇದು ಶಿವಸಹಸ್ರನಾಮ, 4ನೇದು ವಿದುರ ನೀತಿ, 5ನೇದು ಸನತ್ಸುಜಾತ ನೀತಿ, 6ನೇದು ಯಕ್ಷಪ್ರಶ್ನೆ. ಇವೆಲ್ಲವುಗಳಿಂದ ಮಹಾಭಾರತ ಲೋಕಪೂಜ್ಯನೀಯವಾಗಿರತಕ್ಕಂಥದ್ದು. ಅದರಲ್ಲೂ ಕೂಡ ಭಗವದ್ಗೀತೆ ಅಗ್ರಮಾನ್ಯವಾಗಿರತಕ್ಕಂಥದ್ದು. ಅಂಥ ಗೀತೆಯ ಒಂದು ತಾತ್ಪರ್ಯವನ್ನು ನಮಗೆ ಹೇಳೋದಕ್ಕೆ ತುಂಬ ಕಷ್ಟ. ಆ ಪರಮಾತ್ಮ ನಮಗೆ ಹೇಳ್ತಕ್ಕಂಥ ಶಕ್ತಿಯನ್ನು ಕೊಡಬೇಕು ಅಂತ ಕೇಳ್ತಾ ನಾವು ಪ್ರಾರಂಭವನ್ನು ಮಾಡೋಣ. ಕುಮಾರವ್ಯಾಸನ ಬಾಯಲ್ಲಿ ಯಾವ ರೀತಿ ಭಗವದ್ಗೀತೆ ಬಂದಿದೆ, ಕೃಷ್ಣನ ಪರಮಭಕ್ತನಾಗಿರತಕ್ಕಂಥ ಕುಮಾರವ್ಯಾಸ ಯಾವ ರೀತಿ ಮಹಾಭಾರತದಲ್ಲಿ ಭಗವದ್ಗೀತೆಯನ್ನು ಹೇಳಿದ್ದಾನೆ ಅಂತಕ್ಕಂಥದ್ದನ್ನು ನಾವು ಸ್ವಲ್ಪ ಕೇಳಿಬಿಟ್ಟು ನಮ್ಮ ಮನಸ್ಸನ್ನು ನಾವು ಸಂತೋಷಪಡಿಸಿಕೊಳ್ಳೋಣ. ನಮ್ಮ ಕರ್ಮದ ಅಥವಾ ಮನಸ್ಸಿನ ಕ್ಲೇಶಗಳನ್ನು ಕಳಕೊಂಡು ಪ್ರವೃತ್ತರಾಗೋಣ. ಭಗವದ್ಗೀತೆಯಲ್ಲಿ ಕೃಷ್ಣ ಕರ್ಮಯೋಗವನ್ನು ಹೇಳಿದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಕರ್ಮವನ್ನು ತಾನು ಮಾಡಬೇಕು. ಪ್ರತಿಯೊಂದು ಕರ್ಮದಲ್ಲೂ ನಾನಿದ್ದೀನಿ, ನಾನಿಲ್ಲದೇ ಇರತಕ್ಕಂಥ ವಸ್ತುವೇ ಇಲ್ಲ, ಅಣು ರೇಣು ತೃಣ ಕಾಷ್ಟದಲ್ಲೂ ನಾನಿದ್ದೀನಿ ಅಂತ ಯಾವ ರೀತಿ ಪರಮಾತ್ಮ ತನ್ನ ಇರವನ್ನು
ಮನುಷ್ಯರಿಗೆ ತೋರಿಸಿದನೇ ಅರ್ಜುನನನ್ನು ನೆಪ ಮಾಡಿಕೊಂಡು ಅನ್ನತಕ್ಕಂಥದ್ದನ್ನು ನಾವು ನೋಡಬೇಕು. ಪರಮಾತ್ಮ ಅರ್ಜುನನಿಗೆ ಮಾತ್ರ ಭಗವದ್ಗೀತೆಯನ್ನು ಹೇಳಿಲ್ಲ, ನಮಗೆಲ್ಲರಿಗೂ ಕೂಡ ಹೇಳಿದ್ದಾನೆ. ನಾವೆಲ್ಲರೂ ಕೂಡ ಅದನ್ನು ಕೇಳಿಬಿಟ್ಟು ನಾವು ಅದರಂತೆ ನಡೀತಕ್ಕಂಥದ್ದು ಮಾಡೋಣ ಅಂತ ಹೇಳ್ತಾ, ರಾಯದನು ಜಗರಟ್ಟ ಪಾಂಡವರಾಯ ಜಂಗಮ ಜೀವ ನಿರ್ಜಿತ ಮಾಯ ನಿಜವನು ತೋರಿ ಪಾರ್ಥನನುಲಿದು ಬೋಧಿಸಿದ. ಭಯಂಕರವಾಗಿರತಕ್ಕಂಥ ಮಹಾಪಾಪಕ್ಕೆ ಬೆಂಕಿಯಾಗಿರತಕ್ಕಂಥ ಪರಮಾತ್ಮ ಪಾಂಡವರಾಯ ಜಂಗಮ ಜೀವ, ಪಾಂಡವರಿಗೆ ಜೀವವಾಗಿರತಕ್ಕಂಥ ಭಗವಂತ ಶ್ರೀಕೃಷ್ಣ ನಿರ್ಜಿತ ಮಹಾಮಾಯೆಯ ಪತಿಯಾಗಿರತಕ್ಕಂಥ ಪರಮಾತ್ಮ ನಿಜವನು ತೋರಿ ಪಾರ್ಥನನುಲಿದು ಬೋಧಿಸಿದ. ದಿಕ್ಕು ತಪ್ಪಿರತಕ್ಕಂಥ ಅರ್ಜುನನ ಮನಸ್ಸನ್ನು ಒಂದು ಹಂತಕ್ಕೆ ತಂದು ಅವನ ಮಾಯೆಯನ್ನು ಹೋಗಲಾಡಿಸಿ ಅವನಿಗೆ ಒಂದು ದಾರಿಯನ್ನು ಯಾವ ರೀತಿ ತೋರಿಸಿದ ಅಂತಕ್ಕಂಥದ್ದು ಭಗವದ್ಗೀತೆಯ ಸಾರಾಂಶ. ಈ ಸಂಧಿಯ ಸಾರಾಂಶ ಏನು ಸುಮ್ಮನೆ ಸೈನ್ಯ ಈ ಕಡೆ 7 ಅಕ್ಷೋಹಿಣಿ ಸೈನ್ಯ ಪಾಂಡವರದು, ಆ ಕಡೆ 11 ಅಕ್ಷೋಹಿಣಿ ಸೈನ್ಯ, ಒಂದು ಸ್ವಲ್ಪ ಹೊತ್ತು ಬಿಟ್ಟುಬಿಟ್ರೆ ರಣರಂಗವಾಗತಕ್ಕಂಥ ಒಂದು ಪರಿಸ್ಥಿತಿ. ಕುರುಕ್ಷೇತ್ರ ಯುದ್ಧ ಇನ್ನೇನು ಪ್ರಾರಂಭ ಆಗಬೇಕು. ಆ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂದರೆ, ಹಳಚಲನುವಾಯಿತು ಭಯಸೇನಾ ಜಲಧಿ ಕಳಕಳಮಿಕಲು ಮಾರುತಿ ಮೊಳಗಿದನು ಪ್ರೌಂಡ್ರಕವ ಭೂಪನು ಅನಂತ ವಿಜಯವನು. ಅವಾಗ ಏನಾಯ್ತಪ್ಪ ಅಂದರೆ, ಅನಂತ ಸೇನಾ ಜಲಧಿ, ಎಲ್ಲಿ ನೋಡಿದರೂ ಸೈನ್ಯ. ಆವಾಗ ಯುದ್ಧವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿಬಿಟ್ಟು ಮಾರುತಿ ಭೀಮ ಪ್ರೌಂಡ್ರಕ ಅನ್ನತಕ್ಕಂಥ ಸಂಖ್ಯೆಯನ್ನು, ಆ ಶಂಖವನ್ನು ಭೋಮ್ ಅಂತ ಊದಿಬಿಟ್ಟಿದನಂತೆ. ಅನಂತ ವಿಜಯವನ್ನು ಧರ್ಮರಾಜ ಊದಿದಾನೆ. ಶಂಖಗಳ ಹೆಸರು ಇಳೆಹಿಣಿಯೇ ಮಣಿಪುಷ್ಪಕದ ನಿರ್ಮಲ ಸುಘೋಷದೊಳು ಅವಮ ಕೋಳಾಹಳಿಸಿದುದು ಸಹದೇವನ ಕುಲರು ಸಮರಕನುವಾಯಿತು. ಅಮಮ ಕೋಳಾಹಿಸಿದುದು, ಏನು ಆ ಶಬ್ದ 14 ಲೋಕಗಳನ್ನು ತುಂಬಿದೆಯಂತೆ. ಅರ್ಜುನ, ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವರು ಕೂಡ ಯುದ್ಧಕ್ಕೆ ತಯಾರಾಗಿದ್ದಾರೆ. ಆಮೇಲೆ ಏನಾಯಿತು? ಮುರ ವಿಜಯ ನಿಜ ಪಾಂಚಜನ್ಯವನಿರದೆ ಫಲುಗುಣ ದೇವದತ್ತ ಸ್ಫುರಿತವನು ರಚಿಸಿದನು ಮೂಲೋಕ ಮೈಮರೆಯೇ. ಅರ್ಜುನ ದೇವದತ್ತ ಶಂಖವನ್ನ ಬಂ 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 ಅಂತ ಊದಿದನೆ. ಪರಮಾತ್ಮ ಪಾಂಚಜನ್ಯ ಶಂಖವನ್ನು ಊದಿದನಂತೆ. ತುರಕವನ್ನು ಬೋಳೈಸಿ ತನ್ನ ಕೋಮಲವಾಗಿರತಕ್ಕಂಥ ಕೈಗಳಿಂದ ಆ ಕುದುರೆ ಮೇಲೆ ಸವರಿದನೆ ಪರಮಾತ್ಮ. ತುರಗವನು ಬೋಳೈಸಿ ವಾಗೆಯ ತಿರುಗಿ ಚಮ್ಮಟಿಗೆಯಲ್ಲಿ ತೇಜಿಯ ಬರಿಯ ಬೆದರಿಸಿ ಕೃಷ್ಣ ಪಾರ್ಥನ ರಥವ ಲುಳಿ ಒಡೆದ. ಆ ಬಾರ್ಕೋಲ್ ಕೈ ಹಿಡ್ಕೊಂಡಿದ್ರೆ ಹೇ ಅಂತ ಹೇಳ್ಬಿಟ್ಟು ಕುದುರೆಗಳನ್ನು ಒಂದೇಟು ಹೊಡೆದಿದ್ದಾನೆ, ಸುಮ್ಮನೆ ಬೆದರಿಸಿದ್ದಾನೆ. ಪಾರ್ಥನ ರಥವ ಲುಳಿ ಒಡೆದ. ಆ ಕುದುರೆಗಳು ಸುಮ್ಮನೆ ತಕ್ಕ 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 ಕುಣಿತಾ ಇದ್ದವಂತೆ. ನಿಲ್ಲಿಸಿದನು ಫಲುಗುಣನ ರಥವನು ತಳಪಟದೊಳು. ಸೀದಾ ಬಂದ್ಬಿಟ್ಟು ಆ ಕಡೆ ಪಾಂಡವರ ಸೈನ್ಯ, ಈ ಕಡೆ ಕೌರವರ ಸೈನ್ಯ, ಮಧ್ಯದಲ್ಲಿ ತಗೊಂಡು ಹೋಗಿ ನಿಲ್ಲಿಸಿದನಂತೆ ಪರಮಾತ್ಮ ರಥವನ್ನ. ಏನೈ ಕೇಳ್ತಾನಂತೆ ಅರ್ಜುನ, ಮಹಾರಥರಳವಿಗೊಡ್ಡಿದೆ ನಿನ್ನುಳುಂಟೆ ಕೈ ಮನದ ಕಡುಹು. ಅತಿರಥ ಮಹಾರಥರು ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃತವರ್ಮ, ಕರ್ಣ, ದುರ್ಯೋಧನ, ದುಶ್ಯಾಸನ, ವಿಕರ್ಣ, ಒಬ್ಬೊಬ್ಬರು ಒಂದೊಂದು ಲೋಕಗಳು. ಅರ್ಜುನ, ನಿನಗೆ ಆತಾಕತ್ತಿದೆಯಾ? ಗೆಲ್ಲಬಲ್ಲಿಯಾ ನೀನು?
ಲುಳಿಯ ಬಿಲು ವಿದ್ಯಾ ಚಮತ್ಕೃತಿಯಳವು ಗರುಡಿಯೊಳಿಲ್ಲದೀ ಅಲ್ಲದೀ ರಿಪು ಬಲಕೆ ತೋರಿಸಬಹುದೇ. ನಿನ್ನ ಒಂದು ಪರಾಕ್ರಮ, ನಿನ್ನ ಒಂದು ಚಾಕಚಕ್ಯತೆ, ನಿನ್ನ ಒಂದು ಬಿಲ್ವಿದ್ಯಾತಿಶಯ ಬರೀ ಗರಡಿ ಮನೆಗೆ ತೋರಿಸೋದಲ್ದು ಇಲ್ಲಿ ಕಣೆ ತೋರಿಸ್ಬೇಕು. ತೋರಿಸಬಹುದಾ? ಹೇಳೆವು ಎಂದು ಅರ್ಜುನನ ಜರೆದ. ಇನ್ನ ಸುಮ್ಮನಿದೆಯಲ್ಲೋ ಅರ್ಜುನ, ತೋರ್ಸಯ್ಯ ನಿನ್ನ ಪರಾಕ್ರಮ, ಸುಮ್ಮನೆ ಬಂದು ಕೂತ್ಕೊಂಡಿದೆಯಲ್ಲ. ಅವಾಗ ಹೇಳ್ತಾನಂತೆ ಅರ್ಜುನ, ಸಾಹಸವೇನದು ಜೀಯ ನೆರೆದಿರ್ದಹಿತ ಬಲವೆ ಮಗಾವಘನ ಭಿನ್ನ ಹವ ಕೇಳೈ ಕೃಷ್ಣ ಕೌರವರಾಯನೊಡ್ಡಿನಲಿ. ಅಲ್ಲಪ್ಪ, ನೀನು ಹೇಳ್ತಕ್ಕಂಥ ಕೆಲಸ ಅಷ್ಟು ಸಾಹಸನ? ನನಗೇನು ದೊಡ್ಡದಲ್ಲ ಕೃಷ್ಣ. ಏನು ನೆರೆದಿರ್ದಹಿತ ಬಲ ಎನಗ ಆವಘನ, ಇಲ್ಲಿ ಸೇರಿರ್ತಕ್ಕಂಥ ಒಂದು ಸೈನ್ಯ ನನಗೆ ಯಾವುದಯ್ಯ ಘನ. ಭಿನ್ನ ಹವ ಕೇಳೈ ಕೃಷ್ಣ ಕೌರವರಾಯರೊಡ್ಡಿನಲಿ. ಒಂದು ಮಾತನ್ನು ಹೇಳ್ತೀನಿ ಕೃಷ್ಣ, ಆ ಕೌರವನ ಸೈನ್ಯದಲ್ಲಿ ಏನಪ್ಪ ಅಂದರೆ, ಬಹಳ ಬಲರಿವರಾರು ಸೇನಾ ನಿವಹದಲ್ಲಿ ನಾಯಕರ ವಿವರಿಸಬಹರೇ ಬೆಸಸೆನೆ ನುಡಿದನು ನಗೆಯ ಮೊಳೆಮಿನುಗೆ. ಈ ಸೈನ್ಯದಲ್ಲಿ ಸೇರಿರತಕ್ಕಂಥ ತೀರ್ಥ ಮಹಾರಥರ ಪರಿಚಯವನ್ನು ನೀನು ಮಾಡಿಸಿಕೊಡ್ಬೇಕು, ಗೊತ್ತಿಲ್ಲ ಅಂತಲ್ಲ. ಆದರೆ ಇಲ್ಲಿ ನೆರೆದಿರತಕ್ಕಂಥ ಸೈನ್ಯದಲ್ಲಿ ಭೀಷ್ಮ ಯಾರು, ಕರ್ಣ ಯಾರು, ಕೃಪ ಯಾರು, ಅಶ್ವತ್ಥಾಮ ಯಾರು, ದ್ರೋಣ ಯಾರು, ಇಂತಿಂಥ ಮಹಾವಿದುಶಾಸನ ಯಾರು, ಇವ್ರನ್ನೆಲ್ಲವನ್ನು ತೋರಿಸಿ ನಮಗೆ ಅಂದರೆ ಅವನ ಉದ್ದೇಶ ಏನಂದರೆ, ಶತ್ರುಗಳನ್ನು ಹೊಗಳಿದ್ರೆ ಅರ್ಜುನಿಗೆ ಅಷ್ಟು ಸಂತೋಷ, ನಮಗೆ ಹೊಟ್ಟೆ ಕಿಚ್ಚು. ಯಾವನಿಗಾದರೂ ಏನಾದರೂ ಬರುತ್ತೆ ಅಂದರೆ ಅವನೊಂದು ಎರಡು ಮಾತು ಹೊಗಳಿದ್ರೆ ಸಾಕು, ಈ ಎದುರಿಗಿದ್ದವನಿಗೆ ಹೊಟ್ಟೆಗೆ ಬೆಂಕಿ ಬೀಳ್ತದೆ. ನೋಡಿರಿ, ಅಸೂಯೆ. ಯಾವಾಗ ಮನುಷ್ಯ ಅಸೂಯೆಯನ್ನು ತೊಡೆದಾಕ್ತಾನೋ ಅವಾಗ ಅವನು ಉದ್ಧಾರ ಆಗ್ತಾನೋ. ಅದಕ್ಕೆ ಅರ್ಜುನನೇ ಸಾಕ್ಷಿ. ಕೃಷ್ಣ ಹೇಳಬಹುದೇನಪ್ಪ, ತೋರ್ಸಯ್ಯ ಅಲ್ಲಿ ಭೀಷ್ಮಾಚಾರ್ಯರು ಯಾರು, ದ್ರೋಣಾಚಾರ್ಯರು ಯಾರು, ಕರ್ಣ ಯಾರು, ಅಶ್ವತ್ಥಾಮ ಯಾರು, ಕೃಪ ಯಾರು, ದುರ್ಯೋಧನ ಯಾರು. ಕೃಷ್ಣ ಪ್ರಾರಂಭ ಮಾಡಿದ. ಆ ದೊಡ್ಡರ್ಜುನ ನೋಡು ಸೈನ್ಯ ಮಹೋದಧಿಯ ಮಧ್ಯದಲ್ಲಿ ಮೆರೆವವನ ದುರಂತ ಪರಕ್ರಮನು ಗಂಗಾ ಕುಮಾರಕನು. ಮಧ್ಯದಲ್ಲಿ ನೋಡ್ತಾ ಇದೆಯೇನು ಅರ್ಜುನ, 900 ವರ್ಷದವ ಮುದುಕ, ವಯೋವೃದ್ಧ, ಜ್ಞಾನವೃದ್ಧ, ಮಹಾಪರಾಕ್ರಮಿ, ಈಶ್ವರನಂತೆ ಶಕ್ತಿಶಾಲಿ ಆಗಿರ್ತಕ್ಕಂಥವನು. ಯುದ್ಧರಂಗದಲ್ಲಿ ನಿಂತರೆ ಮಹಾಪ್ರಚಂಡ. ತ್ರಿಮೂರ್ತಿಗಳು 14 ಲೋಕಗಳು ಬಂದರು, ಅವನ ಒಂದು ರೋಮವನ್ನು ಕೂಡ ಹರಿಯೋಕ್ಕಾಗಲ್ಲ. ಅವನೇ ನಿಮ್ಮ ತಾತ ಪಿತಾಮಹ, ನಿಮ್ಮನ್ನು ಸಾಕಿರತಕ್ಕಂಥ ಗುರು ದೈವ ಎಲ್ಲವೂ ಕೂಡ ಅವನೇ. ಆದನೇ ಭೀಷ್ಮ ಕಾದಲಿರಿದಪನು ಅಖಿಲ ಬಲ ವಿಭುವಾದನಿವನು ಅತಿ ಬಲನು. ಅವನು ಅತಿ ಬಲ. ಕಾಲನ ಸಾಧಿಸಿದ ಛಲದಂಕಮಲ್ಲನು ಭೀಷ್ಮ ನೋಡಿಂದ. ಕಾಲನನ್ನು ಸಾಧಿಸಿರ್ತಕ್ಕಂಥವನು, ಅವನನ್ನು ಹಿಮ್ಮೆಟ್ಟಿಸಿರ್ತಕ್ಕಂಥವನು. ಹೆಂಗೆ ಕಾಲನನ್ನು ಸಾಧಿಸಿದ್ದಾನೆ? ಇಚ್ಛಾಮರಣಿ. ಅವನು ಬೇಕಾದಾಗ ಸಾಯ್ತಾನೆ. ಯಮಧರ್ಮರಾಜನ ಅವನು ತಗೊಂಡೋಗು ಯೋಗ್ಯತೆ ಯಮಧರ್ಮರಾಜನಿಗೂ ಇಲ್ಲ. ಅವನು ಅಂದ್ಕೊಂಡ್ರೆ ಅವನು ಸಾಯ್ತಾನೆ. ನೋಡಿ ಎಂಥ ಅದ್ಭುತ ಭೀಷ್ಮನ ಒಂದು ಶಕ್ತಿ. ಅವನೇ ಭೀಷ್ಮ ನೋಡರ್ಜುನ. ಮಿಸುಪತುದಿ ಬೆರಳಂಬುಗೆಯಳು ಒಳಗೇರಿಸಿದ ಬಿಲು ಮಣಿಮಯದ ಗದ್ದುಗೆ ರಸುಮೆಗಳ ಜೋಡಿನಲ್ಲಿ ಹೊಂದೇರಿನ ಬಿಡಾಯಿಯಲಿ ಮಸೆಗಣೆಯ ಬತ್ತಳಿಗೆ ತಿಗುರೇರಿಸಿದ ಮೈ ಕತ್ತುರಿಯ ತಿಲಕದ ನೊಸಲಿನಾಥನ ನೋಡು ಗರುಡಿಯ ಜಾಣ ದ್ರೋಣನನು. ಆ ಕಡೆ ನೋಡಯ್ಯ, ಅವ್ರ ಪಕ್ಕದಲ್ಲಿರ್ತಕ್ಕಂಥವ್ರು ಗುರು ಪಿತಾಮಹ ಗುರು ಮಹಾತ್ಮರು, ನಿಮ್ಮ ಗುರುಗಳು, ವಿದ್ಯಾಯನ್ನು ಹೇಳಿಕೊಟ್ಟಿರ್ತಕ್ಕಂಥ ಗುರುಗಳು, ಮಹಾಪ್ರಚಂಡರು, ಚಾಪದೂರ್ಜಟಿ ಅನ್ನತಕ್ಕಂಥ ಒಂದು ಬಿರುದನ್ನು ಧರಿಸಿರ್ತಕ್ಕಂಥ ದ್ರೋಣಾಚಾರ್ಯರು. ಅಗೋ ನೋಡು, ರಾಯನಾಥನ ಬಳಿಯಲಾಕರ್ಣಾಯತಸ್ತ್ರರು ಕಾರ್ಮುಖದ ಸ್ವಾಧ್ಯಾಯ ಸಿದ್ಧರು 10,000 ಮಕುಟವರ್ಧನರು ಸಾಯಲಂಜದ ಸಿದಕರದೆ ತನ್ನಾಯುಧವಾದಳು ಅಪ್ರತಿಮ ರೌದ್ರದ ನಾಯಕರು ನೆರವಿಯೋಳ್ ಶಲ್ಯನೃಪಾಲ ನೋಡೆಂದ. ಅವರ ಪಕ್ಕದಲ್ಲಿ ಶಲ್ಯನನ್ನು ನೋಡು, ಮಾದ್ರ ದೇಶದ ರಾಜ, 3 ಅಕ್ಷೋಹಿಣಿ ಸೈನ್ಯದ ಒಡೆಯ, ಮಹಾಪ್ರಚಂಡ.
ಕಾರ್ಮುಕ ಸ್ವಾಧ್ಯಾಯ ಸಿದ್ಧ ಅವನು. ನಿಮ್ಮ ಮಾವ, ಸೋದರ ಮಾವ, ಮಹಾಪ್ರಳಯಕಾಲ ರುದ್ರ ಅವನೇ ನೋಡು ಶಲ್ಯ. ಕಣನೆಗೈದ ಹೆಗಲ ಹಿರಿಯೊಬ್ಬಣದ ಕನಕದ ಝಗೆಯ ತಲೆಗಡ್ಡಡೆಯ ನೇಣಿನ ಹೊಗರ ಮೋರೆಯ ಕೆಂಪಿನಾಲಿಗಳ ಮಣಿಮಯದ ತೇರುಗಳಲ್ಲಿ ಆ ಸಂದಣಿಯವರು ಮಾದ್ರೇಶನದು ಫಲಗುಣ ನಿರೀಕ್ಷಿಪುದಿತ್ತ ಒಂದಕ್ಷೋಹಿಣಿ ಬಲದ. ಈ ಕಡೆ ನೋಡಪ್ಪ, ದ್ರುಪದ ಮಹಾರಾಜ ಅವನು ಕೂಡ ಒಂದು ದಕ್ಷೋಹಿಣಿ ಸೈನ್ಯದ ಜೊತೆಗೆ ನಿಂತಿದ್ದಾನೆ. ದ್ರೌಪದಿಯ ತಂದೆ ಕಳಸ ಸಿಂಧತ ಥಟ್ಟು ಸಮ್ಮುಖದಳವಿಯಲಿ ವಿಕ್ರಮದ ವಾಗ್ನಿಯ ಜಳದೊಳುರೆ ಕಾಹೇರಿದಾಲಿಯ ಬಿಗಿದ ಹುಬ್ಬುಗಳ ಇಳುಕಿನ ಉಕಿದ ತುದಿ ಬೆರಳ ನಡುಗಳದ ಕಪ್ಪಿನ ನೊಸಲನಯನದ ಬಲು ಭುಜದ ನೋಡಾತನ ಅಶ್ವತ್ಥಾಮ ನಿಶ್ಚೀಮ. ಈ ಕಡೆ ಗುರುಪುತ್ರನನ್ನು ನೋಡು, ಮಹಾಪ್ರಚಂಡ, ಎರಡನೇ ಶಿವ, ಅವನ ಹಣೆಯಲ್ಲಿ ಮೂರನೇ ಕಣ್ಣಿದ್ದಂಗೆ ಕಾಣುತ್ತಲ್ಲ, ಅವನೇ ಮಹಾಪರಾಕ್ರಮಿ ಗುರುಪುತ್ರ, ಮಹಾಪ್ರಚಂಡ ಅಶ್ವತ್ಥಾಮ. ಈತನೊಡ್ಡಿನ ಸಾರೆ ಸಂಗರ ಕಾತುಕೊಂಡದೆ ಕೃಪನದಳ ಸಂಘಾತದು ಒಂದಕ್ಷೋಹಿಣಿ ಸುಭಟರ ಸಾಲ ಮಧ್ಯದಲ್ಲಿ. ಈ ಕಡೆ ನೋಡು, ಅವರ ಪಕ್ಕದಲ್ಲಿರ್ತಕ್ಕಂಥವರು ಕೃಪಾಚಾರ್ಯರು, ದ್ರೋಣಾಚಾರ್ಯರ ಭಾವಮೈದನ ನೋಡು, ಅಲ್ಲಿ ನೋಡ್ತಾ ಇದೆಯಲ್ಲ, ಅವರು ಕೂಡ ಮಹಾಪರಾಕ್ರಮಿಗಳು. ಆತ ಗೌತಮನವನ ಬಳಿಯಲ್ಲಿ ಭೀತ ಬಾಹ್ಲಿಕ, ಪಕ್ಕದಲ್ಲಿ ಗೌತಮ, ಅವನ ಪಕ್ಕದಲ್ಲಿ ಬಾಹ್ಲಿಕ. ವಿಂಧ್ಯರದೆ ವಿಂಧ್ಯ ವಿಖ್ಯಾತರೊಂದು ಅಕ್ಷೋಹಿಣಿ ಕೌರವ ಸೈನ್ಯ ಶರದಿಯಲಿ, ಕೌರವ ಸೈನ್ಯ ಶರದಿಯಲಿ. ನೋಡ್ತಾ ಇದೀಯನಯ್ಯ, ಈತ ಮಾಳವನೀತ ಕೊಂಕಣನೀತ ಗುಜ್ಜರನೀತ ಬರ್ಬರನೀತ ಕೋಸಲನೀತ ಖೇಟಕನೀತ ಹಮ್ಮೀರ ಈತ ಕೇರಳನೀತ ಸಿಂಹಳನೀತ ಬೋಟಕನೀತ ಚೀನಕನೀತ ಮಾಗಧನೀತ ದ್ರಾವಿಡನೀತ ಗೌಳ ನೃಪ, ದ್ರಾವಿಡನೀತ ಗೌಳ ನೃಪ. ಅವರ ಪಕ್ಕದಲ್ಲಿ ನೋಡು, ಮಾಳವ ದೇಶದ ರಾಜ, ಕೊಂಕಣ ದೇಶದ ರಾಜ, ಗುರ್ಜರ ದೇಶದ ರಾಜ, ಎಲ್ಲರೂ ತೋರಿಸ್ತಿದನಂತೆ. ಕಲಿತ ಪಲ್ಲವ ಸತ್ತಿಗೆಯ ಹೊಳೆ ಹೊಳೆವ ಮೌಳಿಯರ ತುನಲ ಹರಿಯ ಚಲಿಸಿ ಚಿಮ್ಮುವ ಚಿವರಿ ಶೀಗುರಿಗಳ ಬಿಡಾಯಿಯಲ್ಲಿ ಹಲಗೆಯಲ್ಲಿ ತೆತ್ತಿಸಿದ ಹಾವಿನ ಹಳವಿಗೆಯ ಹೊಂದೇರ ನೃಪಮಂಡಳಿಯ ಮಧ್ಯದೊಳಾತ ದುರ್ಯೋಧನ ಮಹೀಪಾಲ. ನೋಡಲ್ಲಿ ಹಾವಿನ ದ್ವಿಜಪದಾಕಿಯನ್ನು ಹೊಂದಿರತಕ್ಕಂಥ ಮಹಾಪ್ರಚಂಡ, ಛಲದಂಕವಲ್ಲವೆನಿಸಿಕೊಂಡಿರ್ತಕ್ಕಂಥ ದುರ್ಯೋಧನ, ಛಲನೆ ನನ್ನ ಜೀವನ ಅಂತ ಬದುಕ್ತಾ ಇರತಕ್ಕಂಥ ದುರ್ಯೋಧನ, ಮಹಾ ಮೋಸಗಾರ, ಮಹಾಮಾಯಾವಿ. ಆಗೋ ನೋಡು, ಅವನೇ ದುರ್ಯೋಧನ. ನಿಮ್ಮನ್ನು ಜೂಜಿನಿಂದ ಓಡಿಸಿರ್ತಕ್ಕಂಥ 14 ವರ್ಷ ವನವಾಸವನ್ನು ಮಾಡಲಿಕ್ಕೆ ಕಾರಣನಾಗಿರತಕ್ಕಂಥ ದುರ್ಯೋಧನ. ಆಗೋ ನೋಡು, ಒಳೆವ ಚಮರಿಯ ಸುತ್ತು ಜಲ್ಲಿಯ ನೆಲ ಕುಗಿವ ಜೋಡುಗಳದೇ ಜಿಯಳವ ನೋಡೈ ಪಾರ್ಥ ಬಳಸಿದೆ ಕಲಿ ಜಯದ್ರಥನ. ಅದು ನೋಡ, ಅವನ ಜಯದ್ರಥ. ತೋರದಲ್ಲಿ ಕುಲಗಿರಿಯ ಸತ್ವದ ಸಾರದಲ್ಲಿ ವಜ್ರವನು ದನಿಯಲಿ ಕಾರ ಬರಸಿಡಿಲಂದವಿದನು ಇದೊಂದು ಮಾಡಿದನು ವಾರಿಜೋದ್ಭವ ನೆನಲು ಜಾಡಿಯ ಭಾರಿ ರೆಂಚೆಯ ಕೈಯ ಖಡ್ಗದ ವಾರಣದ ಮಧ್ಯದಲ್ಲಿ ಹನು ಭಗದತ್ತ. ನೋಡು, ಅವನು ನೋಡು, ಭಗದತ್ತ ಏನು ನೋಡಿದರೆ ಬೆಟ್ಟ ಇದ್ದಂಗಿದ್ದಾನೆ. ಏನು, ತೋರದಲ್ಲಿ ಕುಲಗಿರಿಯ ಸತ್ವದ ಸಾರದಲ್ಲಿ ವಜ್ರವನು, ಆ ಶಕ್ತಿ ಸಾರವನು, ವಜ್ರಾಯುಧ, ಭಗದತ್ತನ ಬ್ರಹ್ಮಾಸ್ತ್ರ, ಆನೆ ಸುಪ್ರತೀಕ, ಮಹಾಪ್ರಚಂಡವಾಗಿರ್ತಕ್ಕಂಥವನು, ಸಾಮಾನ್ಯವಾದವನಲ್ಲ. ಅವನೇ ಭಗದತ್ತ. ನೋಡು, ಮಹಾರಾಕ್ಷಸ. ಹೊಗರಗುವ ಸೂನಿಗೆಯ ಸುಪತಾಕೆಗಳ ಸಿಂದದ ಹೊಳೆವ ಹುಂಗಂಬುಗೆಯ ಹೂಡಿದ ರಥದ ಸೂತರಗಳದ ಗರ್ಜನೆಯ ಅಗಿವ ಚೀತ್ಕಾರದ ಛಡಾಳದ ವಿಕಟ ರಥಿಕರರಹಿಯ ರಥವಾಜಿಗಳ ನೋಡ ಈ ಪಾರ್ಥ ಭೂರಿಶ್ರವನ ಸೈನ್ಯವದು. ಇವನು ಭೂರಿಶ್ರವ, ಇವನು ಮಹಾಪರಾಕ್ರಮಿ. ಅವನು ನೋಡಲ್ಲಿ, ಅಲ್ಲಿ ಪಕ್ಕದಲ್ಲಿ ಆ ದುರ್ಯೋಧನನ ತಮ್ಮ ದುಶ್ಯಾಸನನ ನೋಡು ಕೂಡ, ಅವನ ಹತ್ರ ಕೂಡ ಸಾವಿರಾರು ಜನ, ಲಕ್ಷಾಂತರ ಜನ ಸೈನ್ಯ. ವೀರನ ಅಭಿಮನ್ಯುವಿನ ಓಲ್ರಣಧೀರನಾಥನ ನೋಡು ಕರ್ಣಕುಮಾರಕರು. ಕರ್ಣನ ಕುಮಾರಕರಿದ್ದಾರೆ, ಕರ್ಣನ ಮಕ್ಕಳು ಯಾರ್ಯಾರು? ವೃಷಸೇನ, ನಗ್ರದ ಚಿತ್ರಸೇನ, ವೃಷಸೇನ, ಚಿತ್ರಸೇನ, ಇವರಿಬ್ಬರು ಅಭಿಮನ್ಯುವಿನ ಸರಿಸಮವಾಗಿರ್ತಕ್ಕಂಥವರು. ಚಾರು ಲಕ್ಷಣನವರು 100 ಕುಮಾರರದೆ ದುರ್ಯೋಧನಾತ್ಮಜರಾರುವನು ಕೈಕೊಳ್ಳದಿವರಿದ್ರು ಇವದಿರು ಸುಬಲನಂದರು. ಕಡೆ
ದುರ್ಯೋಧನನ ಮಕ್ಕಳು ನೋಡು, ಒಂದು ಜನ, ಒಂದು ಕಡೆ ಸೌಬಲನ ಮಕ್ಕಳು ನೋಡು, ಅವರು ಕೂಡ ಇದರಲ್ಲಿ. ರಾಯನನುಗರ ಗಂಡ ಕೌರವರಾಯದಳ ಶೃಂಗಾರ ಮಲವರಿ ರಾಯವರ್ಧನನೆಂಬ ಬಿರುದಿನ ಲುಲಿವ ಕಹಳೆಗಳ ಜಿಯಾ ಜಯ ಜಯ ಎಂಬ ಪಂಡಿತ ಗಾಯಕರ ಮಧ್ಯದಲ್ಲಿ ಬೆರಳಲಿ ಸಾಯಕವ ತಿರುಹುವನು ತಾಕಲಿ ಕರ್ಣ ನೋಡೆಂದ. ನನ್ನ ಸ್ನೇಹಿತನ ಪ್ರಾಣನೇ ನನ್ನ ಪ್ರಾಣ, ನನ್ನ ಸ್ನೇಹಿತನಿಗೆ ಯಾವ ಶತ್ರು? ಪತಿಗೆ ಮಲೆವರ ಗಂಡ ಕರ್ಣ. ನನ್ನ ಸ್ನೇಹಿತನಾಗಿರ್ತಕ್ಕಂಥ ದುರ್ಯೋಧನನ ಶತ್ರುಗಳ್ಯಾರು? ಅವರು ನನಗೂ ಶತ್ರುಗಳು ಅನ್ನತಕ್ಕಂಥ. ಸಾಯೋ ತನಕ ನಿನ್ನ ಕೈ ಬಿಡಲ್ಲ ದುರ್ಯೋಧನ ಅಂತ ಇರ್ತಕ್ಕಂಥ ದುರ್ಯೋಧನನ ಪ್ರಾಣವೇ ಆಗಿರ್ತಕ್ಕಂಥ ಮಹಾಪರಾಕ್ರಮಿ ಆಗಿರ್ತಕ್ಕಂಥ ಪಂಡಿತರಿಂದ ಹೊಗಳಿಸಲ್ಪಡ್ತಕ್ಕಂಥ ಆ ಕಲಿಕರ್ಣನನ್ನು ನೋಡಲಿ. ಕಾಳಗಕ್ಕೆ ನೀನಲ್ಲದು ಅಲ್ಲದೆ ಅವನಿಯೊಳಾಳ ಕಾಣೆನು ಪಾರ್ಥ. ಅರ್ಜುನ, ಇಂತಿಂಥ ಮಹಾಪರಾಕ್ರಮಿಗಳನ್ನು ಸೋಲಿಸ್ತಕ್ಕಂಥ ಶಕ್ತಿ ನಿನಗೊಬ್ಬರಿಗೆ ಕಣ ಇರೋದು, ಭೂಮಂಡಲದಲ್ಲಿ ಯಾವನಿಗೂ ಇಲ್ಲ, ನೀನೊಬ್ಬನೇ ಸಮರ್ಥ. ಸಾಕಿನ್ನೇಳು ಬಾಣವ ತೂಗಿ ಮಾತಾಡಿಸು ಮಹಾಧನುವ. ಬಾಣನ ತಗ, ನಿನ್ನ ಗಾಂಡೀವದನಸ್ಸು, ಮಾತಾಡ್ಸೋದನ್ನ. ಎಲೆದನಂಜಯ ಹಾಗೆ ಹೆಚ್ಚಿದ ಹಳುವವಿದೆಲ ವಜ್ರಸುತವಿನ್ನಳವಿಯಲಿ ತಂತರುಬಿದೆ ಸುಯೋಧನ ಸೈರ್ಯಗಿರಿ ನಿಖರ ಎಲೆ ಸಮೀರ ಜನನುಜ ರಿಪುಬಲ ವಿಲಯ ಮೇಘ ನಿಕಾಯವಿದೆ ಭುಜ ಬಲವ ತೋರೈ ತಂದೆ ನೋಡುವೆನೆಂದನ ಸುರಾರಿ. ನೋಡಪ್ಪ, ನಿನ್ನ ಪರಾಕ್ರಮ ಏನು ಅನ್ನೋದನ್ನ ನಾನು ನೋಡಬೇಕಾಗಿದೆ. ಅದಕ್ಕೋಸ್ಕರ ನೀನು ಧನುಸ್ಸನ್ನು ತಗೊಂಡು ಯುದ್ಧಕ್ಕೆ ರೆಡಿಯಾಗಿಬಿಡು. ಅವಾಗ ಇಷ್ಟೆಲ್ಲ ಕೇಳಿರ್ತಕ್ಕಂಥ ಅರ್ಜುನ ಒಂದು ಸಾರಿ ಆ ಸೈನ್ಯದ ಕಡೆ ಹೀಗೆ ನೋಡಿದಂತೆ. ಮೆಟ್ಟಿ ನೋಡಿದನ ಹಿತರಾಯರ ತಟ್ಟುಗಳ ತೆರಳಿಕೆಯ ಉತ್ಸಾಹಗೆಟ್ಟು ಬಲುಗುಣ ಸೆಡೆದು ಮನದಲ್ಲಿ ನೊಂದು ತಲೆವಾಗಿ. ನೋಡಿ, ಮನುಷ್ಯನಿಗೆ ಯಾವ ಕ್ಷಣಕ್ಕೆ ಮನಸ್ಸೇನಾಗುತ್ತೋ ಗೊತ್ತಿಲ್ಲ. ಮನವು ನಿಲ್ಲದಿ ದುಶ್ವಾನನಂತೆ ದುರ್ಗುಣದಿ ಅಲೆಯುವುದು ಒಂದೆಡೆ ನಿಲ್ಲದು ಮನಸ್ಸು ಸ್ಥಿರವಾಗಿ ನಿಲ್ಲದಲ್ಲ. ಒಂದು ಕ್ಷಣಕ್ಕೆ ಒಬ್ಬ ಮನುಷ್ಯ ಮಹಾಕಟಕನಾಗಬಲ್ಲ, ಮಹಾ ಕೆಟ್ಟವನಾಗಬಲ್ಲ, ಮಹಾಜ್ಞಾನಿಯಾಗಬಲ್ಲ. ಒಂದು ಕ್ಷಣಕ್ಕೆ ಅವನ ಕರ್ಮ ಬಂಧನಗಳನ್ನೆಲ್ಲ ತೊಲಗಿಸಿಕೊಂಡು ಮಹಾಸನ್ಯಾಸಿಯಾಗಬಲ್ಲ. ಇದಕ್ಕೆ ಅನೇಕ ಉದಾಹರಣೆಗಳಿದ್ದಾವೆ. ಆವಾಗ ಅರ್ಜುನ ನೋಡ್ತಾನಂತೆ, ಮಹಾವೈರಾಗ್ಯಾಗಬಲ್ಲ. ಮೆಟ್ಟಿ ನೋಡಿದನ ಹಿತರಾಯರ ತಟ್ಟುಗಳ ತೆರಳಿಕೆಯನು ಉತ್ಸಾಹಗೆಟ್ಟು ಫಲುಗುಣ ಸೆಡೆದು ಮನದಲ್ಲಿ ನೊಂದು ತಲೆವಾಗಿ. ಸೂತ್ತು ಸೈನ್ಯವನ್ನು ನೋಡಿದ. ಅವನ ಮನಸ್ಸಿಗೇನೋ ವಿಷಾದವಾಯಿತು. ಖಿನ್ನನಾಗಿ ತಲೆಯನ್ನು ಬೊಗ್ಗಿಸಿದನಂತೆ. ಕೆಟ್ಟ ಕಾಯದ ಸುಖ ಕಳುಪಿ ಒಡ ಹುಟ್ಟಿದರ ಕೈಯಾರ ಕೊಂದರೆ ಮುಟ್ಟದೆ ಕಡು ಪಾಪ ಘನ ಪರಿತಾಪ ತನಗಿಂದ. ಅಶಾಶ್ವತವಾಗಿರತಕ್ಕಂಥ ಈ ಶರೀರಕ್ಕೆ, ಈ ಭೂಮಿಗೆ, ಈ ಧನಕ್ಕೆ, ಈ ಕನಕಕ್ಕೆ ನಾನು ಮನಸ್ಸೋತರೆ, ಇಷ್ಟು ಜನರನ್ನು ಕೊಂದರೆ ನನಗೆ ರೌರವ ನರಕ ಪ್ರಾಪ್ತವಾಗದೆ ಬಿಡಲ್ಲ. ಕೊಂದರೆ ಮುಟ್ಟದೆ ಕಡು ಪಾಪ, ಭಯಂಕರವಾಗಿರ್ತಕ್ಕಂಥ ಪಾಪ ಬರುತ್ತೆ ನನಗೆ. ಘನ ಪರಿತಾಪ ತನಗಿಂದ, ಮನಸ್ಸಿಗೆ ಪರಿತಾಪ, ಭಯಂಕರವಾಗಿರ್ತಕ್ಕಂಥ ಪಾಪ. ಆದ್ದರಿಂದ ಏನು ಮಾಡಬೇಕು, ಏನು ಕಥೆನೋ, ಸುಮ್ಮನೆ ಆ ಧನುಸ್ಸನ್ನು ಕೆಳಗಿಟ್ಟುಬಿಟ್ಟು ತಲೆ ಬಗ್ಗಿಸಿ ಕುತ್ಕೊಂಡಂತೆ ನಮ್ಮತಕ್ಕಂಥದ್ದಕ್ಕೆ ನಾವು ಈ ಒಂದು ಸಂಧಿಗೆ ಸಮಾಪ್ತವನ್ನು ಮಾಡೋಣ. ಸಂಧಿಯನ್ನು. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.